ನೋಡಿ ಸ್ನೇಹಿತರೆ, ಇವಾಗ ತೊಗೊಂಬಂದಿವ ಸ್ಯಾಂಡ್ವಿಚ್. ಬ್ರದರ್ ಹೆಂಗೈತೆ ಅಂತ ಹೇಳಿ ಬರ್ರಿ ನೋಡೋಣ. ಇದು ಗಾಡಿ ಏನೇನು ರಿಪೇರಿ ಮಾಡ್ತಾರೋ ನೋಡಿ ಸ್ನೇಹಿತರೆ. ಇದು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲೆಲ್ಲ ವರ್ಕಿಂಗ್ ಎಲ್ಲ ಕೆಲಸ ಎಲ್ಲ ನಡೀತಾವೆ. ಹುಬ್ಬಳ್ಳಿಯಿಂದ ನಾನು ಜರ್ನಿ ಶುರು ಮಾಡ್ತೀನಿ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ಎಲ್ರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ನಾನಂತೂ ಸೂಪರ್ ಆಗಿದ್ದೇನೆ, ನೀವು ಸೂಪರ್ ಆಗಿದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ನಿನ್ನೆ ನೈಟ್ ನನ್ನ ಗಾಡಿ ನನ್ನ ಕಾರ್ ಆಕ್ಸಿಡೆಂಟ್ ಆಗಿತ್ತು, ತೋರಿಸಿದ್ದೆ ನಾನು ಇದ್ರ ಹಿಂದಿನ ವಿಡಿಯೋ ಒಳಗೆ. ಅದು ಅವರು 8 ಗಂಟೆಗೆ ಬಾ ಅಂತ ಹೇಳಿದ್ರು. 8 ಗಂಟೆಗೆ ಹೋಗ್ಬೇಕಂದ್ರೆ ಈಗ ನೈಟೆಲ್ಲ ಡ್ಯೂಟಿ ಮಾಡಿದೆ ನಾನು. ನೈಟೆಲ್ಲ ಡ್ಯೂಟಿ ಮಾಡ್ಕೊಂಡು ಲಾಸ್ಟ್ ಆರ್ಡರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇವಾಗ 8:15 ಆಗಿಬಿಡ್ತು. ಏನು ಮಾಡೋದು, ನಮ್ಮ ಟೈಮಕ್ಕೆ ಆರ್ಡರ್ ಕಂಪ್ಲೀಟ್ ಆಗಂಗಿಲ್ಲ, ಕಸ್ಟಮರ್ ಬೇಗ ಬರೋಲ್ಲ, ಇಲ್ಲಾಂದ್ರೆ ರೆಸ್ಟೋರೆಂಟ್ ಅವ್ರು ಬೇಗ ಆರ್ಡರ್ ಕೊಡೋಲ್ಲ, ಏನಾರು ಪ್ರಾಬ್ಲಮ್ ಆಗ್ತಾವೆ. ಬಟ್ ಅದಕ್ಕಾಗಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಗಾಡಿ ಒಂದು ರಿಪೇರಿ ಮಾಡಿಸ್ಬೇಕಲ್ಲ, ಬರ್ರಿ ಮತ್ತು ಅಲ್ಲಿ ಹೋಗಿ ಗಾಡಿ ಏನೇನು ಮಾಡ್ತಾರೋ ಏನಿಲ್ಲ ನೋಡೋಣ. ನೋಡಿ ಸ್ನೇಹಿತರೆ, ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಒಂದು 10 ಕಿಲೋಮೀಟ್ರ್ ಐತಿ. ಲಾಸ್ಟ್ ಕಸ್ಟಮರ್ ಮನೆಗೆ ಆರ್ಡರ್ ಡ್ರಾಪ್ ಮಾಡ್ಕೊಂಡು ಲಾಸ್ಟ್ ಲೊಕೇಶನ್ ಕೊಟ್ಟರು ಅವರು. ನಮ್ಮ ಸೂಪರ್ವೈಸರ್ ಲೊಕೇಶನ್ ಹಾಕ್ದ ಮತ್ತು ಅವ್ರ ನಂಬರ್ ಕೊಟ್ಟಾನ. ಅಲ್ಲಿ ಹೋಗಿ ನೋಡೋಣ ಏನು ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ. ಬರೀ ನೋಡೋಣ. ಈಗ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನ. ಅದು ಬಂದು ಏರಿಯಾ ಬಂದು ಸನ್ನಯ್ಯ ಅಂತ ಹೆಸರು ಐತಲ್ಲ, ಅದು ಸನ್ನಯ್ಯ ಅಂತ ಹೇಳ್ಕೊಂಡು ನೈಟೆಲ್ಲ ಹೊಡೆದೆ. ಗಾಡಿ ಫುಲ್ ಟ್ಯಾಂಕ್ ಇದ್ದಿದ್ದು 2 ಪಾಯಿಂಟ್ ಕಡಿಮೆ ಐತೆ ಅಷ್ಟೇ. ಇವಾಗ 2 ಪಾಯಿಂಟ್ ಉಳ್ದೈತಿ ಲಾಸ್ಟ್. ಬರೀ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲೆಲ್ಲ ವರ್ಕಿಂಗ್ ಎಲ್ಲ ಕೆಲಸ ಎಲ್ಲ ನಡೀತಾವೆ. ಇಲ್ಲಿ ಕಬ್ಬಿಣ ಮತ್ತು ವೆಲ್ಡಿಂಗ್ ಈ ಥರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನೋಡ್ತಾ ಇರ್ಬೋದು ನೀವು. ಇವಾಗ ಇಲ್ಲಿ ಬಂದು ಗಾಡಿ ಹಚ್ಚನ ನೋಡಾತ. ನಾವು ಅವ್ರು ನೋಡಾಕತ್ತಾರ, ಅದು ಇವರ ಮಾಡೋರಿಗೆ. ನೋಡ್ಬೇಕು ಇವಾಗ ಎಷ್ಟು ಟೈಮ್ ಹಿಡ್ದಿದ್ದು ಗೊತ್ತಿಲ್ಲ. ಮಾಡ್ಬೇಕಂದ್ರೆ ಇವೆಲ್ಲ ಕಿತ್ತೈತಿ. ಇಲ್ಲಿ 2 ಗಾಡಿ ರಿಪೇರಿ ಮಾಡಾಕತ್ತಾರ. ಇವಾಗ ಇವ್ರು ಹೇಳ್ತಾ ಇದಾರೆ ಲೇಟ್ ಆಕೈತಿ ಮಾಡೋದು, ಎಲ್ಲ ರಿಪೇರಿ ಮಾಡೋದು. ಗಾಡಿ ಅದಾವೆ, ಇನ್ನೂ 2 ಗಾಡಿ ಅದಾವೆ ನೋಡಿ. ಇಲ್ಲಿ 2 ಗಾಡಿ ಅದಾವೆ. ಅದಕ್ಕೆ ನಾ ಕಾಲ್ ಮಾಡ್ತೇನೆ, ಅವಾಗ ಬರ್ರಿ ರೂಮ್ಗೆ ಹೋಗ್ರಿ ಅನ್ನಕತ್ತಾರ. ಅದಕ್ಕೆ ಇವಾಗ ಶಿಫ್ಟ್ ಒಂದು ಎಂಡ್ ಮಾಡ್ಬೇಕಲ್ಲ, ಶಿಫ್ಟ್ ಒಂದು ಎಂಡ್ ಮಾಡಾಕತ್ತೇನೆ. ಅಂದ್ರೆ ಮೆಸೇಜ್ ಮಾಡ್ಬೇಕು ನಮ್ಮ ಕಂಪ್ನಿಗೆ. ಅಂದ್ರೆ ನಂದು ಡ್ಯೂಟಿ ಇತ್ತು 9:45 ಮಟ್ಟ ಇತ್ತು ಡ್ಯೂಟಿ. 9:45 ಮಟ್ಟ ಇತ್ತು. ಬಟ್ ನಾನು ಇವಾಗ 8 ಗಂಟೆಗೆ ಬಂದ್ಬಿಟ್ಟ. ಇವಾಗ ಸೂಪರ್ವೈಸರ್ ಕಾಲ್ ಮಾಡಿದ್ದೆ. ಅವ ಹೇಳ್ದ ಒಬ್ಬ ಹುಡುಗ ಬರ್ತಾನ, ಅವನ ಜೊತೆ ಹೋಗ. ಇಲ್ಲೇ ನಮ್ಮ ಜಾರ ಒಳಗೆ ಬೈಕ್ ಅವ್ರದ್ದು ರೂಮ್ ಐತಿ, ನಮ್ಮ ಕಂಪ್ನಿಯವ್ರದ್ದು. ಅವ್ರು ಬೈಕ್ ಓಡಿಸ್ತಾರೆ. ಆ ರೂಮ್ ಒಳಗೆ ಹೋಗಿ ಮಲ್ಕೋ. ಆಮೇಲೆ ಅವ್ರು ಕಾಲ್ ಮಾಡಿತ್ತಂದ್ರೆ ಗಾಡಿ ಹೋಗಿ ತೊಗೊಂಬರುವಂತಂತ ನಾ ಏನಾರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಯಾರ. ಅದ್ರ ಸಂಬಂಧ ವೇಟ್ ಮಾಡತ್ತೇನೆ. ಈಗ ಅವ ಬಂದ ಅಂದ್ರೆ ಹೋಗ್ಬೇಕು ರೂಮ್ಗೆ. ಗಾಡಿ ಇಲ್ಲಿ ಬಿಡ್ತೇನೆ. ಎಲ್ಲ ಖರ್ಚು ಅವರೆಲ್ಲ ಮಾತಾಡ್ರಂತ, ನಾ ಏನು ಮಾತಾಡೋದಿಲ್ಲ ಇದ್ರನ್ಯಾಗ. ನೋಡಿರಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಇರೋದೆಲ್ಲ ಏರಿಯಾ ಫುಲ್ ಗಾಡಿ ರಿಪೇರಿ, ಗಾಡಿ ಆಕ್ಸಿಡೆಂಟ್ ಇಂಥ ಏರಿಯಾನ ಐತಿದೆ. ಏನಾಯ್ತು ಶಿಫ್ಟ್ ಏನು ಮಾಡ್ತಾನೋ ಇಲ್ಲೋ. ಶಿಫ್ಟ್ ಏನು ಮಾಡ್ತಾನೆ. ಇವಾಗ ಆರ್ಡ್ರ್ ಕೊಟ್ಟಿದ್ದ, ಬಟ್ ಇವಾಗ ಶಿಫ್ಟ್ ಏನು ಮಾಡ್ಬೇಕಲ್ಲ, ಕ್ಯಾನ್ಸಲ್ ಮಾಡ್ಬೇಕಲ್ಲ. ಈಗ ಎಲ್ಲ ಆರ್ಡ್ರ್ ಬರ್ತಾ ಇರ್ತಾವೆ. ಇದಕ್ಕೆ ಮೆಸೇಜ್ ಹಾಕ್ದೆ ಅವಂಗೆ, ನಮ್ಮ ಗಾಡಿ ಆಕ್ಸಿಡೆಂಟ್ ಆಗೈತಿ, ಪ್ಲೀಸ್ ನಂದು ಶಿಫ್ಟ್ ಕ್ಯಾನ್ಸಲ್ ಮಾಡಿರಿ ಅಂತಂದು ಹಾಕ್ತಾರೆ. ಈಗ 1 ತಾಸು ನಾನು ಇದು ತೊಗೋಬೋದಿತ್ತು ಬ್ರೇಕ್. ಸುಮ್ಮನೆ ಮತ್ತೆ ಯಾಕೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ಮುಂಚೆನ ಇದು ಮಾಡಿಬಿಟ್ಟೆ. ಇವಾಗ ಟೆನ್ಷನ್ ಇಲ್ಲ. ಶಿಫ್ಟ್ ಏನು ಮಾಡ್ದೆ. ಇಲ್ಲೆಲ್ಲ ವರ್ಕ್ ಮಾಡಾಕತ್ತಾರೆ, ಎಲ್ಲ ವರ್ಕ್ ಶಾಪ ಇವು. ಫುಲ್ ಏರಿಯಾನ ಇದೈತಿ, ಗಾಡಿ ರಿಪೇರಿ ಮಾಡೋದು ಏರಿಯಾನ ಐತಿ. ಇವತ್ತು ಸ್ವಲ್ಪ ಮೋಡ ಅನ್ಸತೈತಿ, ಮಳೆ ಬರ್ತೈತಿ ಅನ್ನೋ ಗೊತ್ತಿಲ್ಲ. ಇವತ್ತು ಸ್ವಲ್ಪ ವಾತಾವರಣ ತಂಪೈತಿ ನೋಡಿರಿ. ಎಲ್ಲ ದೊಡ್ಡ ಗಾಡಿ ಎಲ್ಲ ರಿಪೇರಿ ಮಾಡ್ತಾರೆ ಇಲ್ಲಿ. ನೋಡೋಣ ರೀ, ಭಾಳ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಬೇಕಲ್ಲ, ಅದು ಒಣಗಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಮಾಡ್ತಾರೆ ಅವರು, ಏನು ಟೆನ್ಷನ್ ಇಲ್ಲ. ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ ಬೈಕ್ ರೂಮ್ ಹತ್ರ ಬಂದಿದ್ದೀನಿ. ಇಲ್ಲೆಲ್ಲ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ. ಇಲ್ಲಿ ಇವಾಗ ಇಲ್ಲೇ 4-5 ಜನ ಇದ್ದಾರಂತವ್ರು. ಚಿಕ್ಕ ರೂಮ್ ಐತೆ ಅದು. ಅಲ್ಲೇ ಹೋಗಿ ಒಂದು ಬೆಡ್ ಖಾಲಿ ಐತಿ, ಅಲ್ಲಿ ಹೋಗಿ ಮಲ್ಕೊಂಡು ಹೋಗ್ಬೇಕು ಇವಾಗ. ಮತ್ತು ಪ್ಲೇಸ್ ಸಮೀಪ ಆಕೈತಲ್ಲ,
ಅದಕ್ಕಾಗಿ ಬರ್ರಿ ನೋಡೋಣ. ಇಲ್ಲಿ ನಮ್ಮ ಬೈಕ್ ರೂಮಲ್ಲಿ ಹತ್ರ ಬಂದು ಮಲ್ಕೊಂಡಿದೆ. ಇವಾಗ ಗಾಡಿ ರೆಡಿ ಆಗೈತಂತ, ಹೋಗಿ ತೊಗೊಂಬರ್ಬೇಕು ಸ್ನೇಹಿತರೆ. ಬರೀ ಹೋಗೋಣ, ತೊಗೊಂಬರು. ನಮ್ಮ ಫ್ರೆಂಡ್ ಬಂದಾನ, ಅವನ ಜೊತೆ ಹೋಗ್ಬೇಕಲ್ಲಿ. ಬರೀ ಹೋಗೋಣ. ಇಲ್ಲಿ ಬಂದು ನಿಂತಾನ ನಮ್ಮ ಫ್ರೆಂಡ್, ನಮ್ಮ ಕಾರವಾರ. ನಾನು ನಮ್ಮ ಪಾರ್ಟ್ನರ್, ನಾನು ಇವು ಒಂದೇ ಸರ್ತಿ ಬಂದಿದ್ದ. ನಮಸ್ಕಾರ. ಮತ್ತೇನ ಹೆಂಗಿದ್ರಿ? ಆರಾಮಿದ್ರಿಯಪ್ಪ, ನೀವು ಹೆಂಗಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ನಡ್ರಿ ಹೋಗೋಣ. ಇಲ್ಲಂತರೂ ಸಿಕ್ಕಾಬಿಟ್ಟು ಬಿಸಿಲೈತಿ. 50 ಎಷ್ಟದ? 55 ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತಿ. ನೋಡ್ರಿ, ಇಲ್ಲಿ ಅಂತರೂ ಎ ಸಿ ಇಲ್ಲ ಅಂದ್ರೆ ಮುಗೀತು ನಮ್ಮ ಕತೆ. ಈ ಗಾಡಿ ಒಳಗೆಲ್ಲ ಎ ಸಿ ಐತೆ ಅಂತಂದು ನಡೀತದ, ಇಲ್ಲಾಂದ್ರೆ ಎ ಸಿ ಇಲ್ಲ ಅಂದ್ರೆ ಮುಗೀತು. ಹೆಡ್ ಕ್ವಾರ್ಟರ್ ನಮ್ಮದು. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಯಾವ ಥರ ಆಯ್ತು ನೋಡ್ರಿ ಇದು. ಇಲ್ಲಿ ನಾವು ಮೊದಲೆಲ್ಲ ಬಂದಾಗ ಫಸ್ಟ್ ಫಿಂಗರ್ ಪ್ರಿಂಟ್ ಎಲ್ಲ ಇಲ್ಲೇ ಮಾಡಿದ್ರು. ನಮ್ದು ಫಿಂಗರ್ ಎಲ್ಲ ತೊಗೊಂತಾರಲ್ಲ, ಫಿಂಗರ್ ಪ್ರಿಂಟ್ ಎಲ್ಲ ತೊಗೊಂತಾರೆ, ಇಲ್ಲೇ ಇದು ಮಾಡ್ತಾರೆ. ನಮ್ದು ಗಾಡಿ ಇರೋದು ಸನಯ್ಯ ಒಳಗೆ ಬಿಟ್ಟು ಬಂದೇನ. ಅವಾಗ ಕಾಲ್ ಮಾಡಿದ್ದ, ನೀವೊಬ್ಬ ಗಾಡಿ ರೆಡಿ ಆಗೈತಿ, ಬಂದು ತೊಗೊಂಡು ಹೋಗ್ರಿ ಅಂತಂದು. ಹೋಗ್ತಾ ಇದ್ದೀವಿ ಇವಾಗ. ಸ್ನೇಹಿತರೆ, ನಮ್ಮ ಬ್ರದರ್ ಇವಾಗ ಇವ್ರದ್ದು ಬ್ರದರ್ ಹೆಂಗೈತಿ ಕೆಲಸ ಇದೆ? ಕೆಲಸ ಚಲೋ ಐತಿಯಪ್ಪ, ನಮ್ಮ ಕಂಪನಿ ಚಲೋ ಇಲ್ಲ ಅಷ್ಟೇ, ಮತ್ತೇನಿಲ್ಲ. ಕೆಲಸ ಚಲೋ ಐತಿ, ಸ್ವಲ್ಪ ಹೆವಿ ವರ್ಕ್ ಆಗ್ತೈತಿ. 18 ತಾಸು ಡ್ಯೂಟಿ ಮಾಡ್ಬೇಕಾಗೈತಿ, ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕೈತೆ. ಟಾರ್ಗೆಟ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಸ್ಯಾಲ್ರಿ ಕಟ್ ಮಾಡ್ತಾವೆ. 140 ಒಳಗೆ ಕಟ್ ಮಾಡ್ಕೊಡ್ತಾವೆ. ಗಾಡಿ ಆಕ್ಸಿಡೆಂಟ್ ಆದರೆ ಎಲ್ಲ ನಮ್ಮ ತಲೆ ಮೇಲೆ ಹಾಕೊಂಡು ನಮ್ಮ ಸ್ಯಾಲ್ರಿ ಕಟ್ ಮಾಡ್ತಾವೆ. ಬಟ್ ಕೆಲಸ ಆಡಿಲ್ಲ. ಅಲ್ಲ, ಇಲ್ಲೆಲ್ಲ ಡ್ರೈವಿಂಗ್ ಎಲ್ಲ ಮಾಡ್ಬೋದಾ? ನಮ್ಮ ಕರ್ನಾಟಕ ಸೈಡ್ ಡ್ರೈವರ್ಸ್ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಕಂಪನಿ ಚಲೋದು, ಒಳ್ಳೇದು ಕಂಪನಿ ನೋಡ್ಕೊಂಡು ಮಾತಾಡ್ಬೇಕಂದ್ರೆ ಬಂದರೆ ಅಡ್ಡಿಲ್ಲ. ಇಲ್ಲಾಂದ್ರೆ ನಮ್ಮ ಥರ ಕಂಪನಿ ಬಂದರೆ ಮುಗಿಯೋದು ಕತೆ. ಅದಕ್ಕೆಲ್ಲ ಕುವೈತ್ ಚಲೋ ಐತಿ, ಕುವೈತ್ ಏನು ತೊಂದರೆ ಇಲ್ಲ ಬಿಡಿ. ಕಂಪ್ನಿ ಎಲ್ಲ ಒಂದೇ ಥರ ಇರಲ್ಲ, ಎಲ್ಲ ಒಂದು ಚಲೋ ಇರ್ತಾವೆ. ಒಂದೊಂದು ಚಲೋ ಇರ್ತಾವೆ, ಬಟ್ ಒಂದೇ ಥರ ಇರೋಂಗಿಲ್ಲ. ಕಂಪನಿ ಹೆಸರು ನೋಡ್ಕೊಂಡು ಬರಬೇಕು. ಸ್ಪೆಷಲಿ ಅದು ಶರೀಕ ಇರ್ತಾವೆ, ಅದು ಬರಬಾರ್ದು ಯಾವಾಗಲೂ. ಲೋಕಲ್ ಕಂಪನಿಗಳು ಬಂದರೆ ಸ್ವಲ್ಪ ಮತಾಮ್ ಇರ್ತಾವೆ, ರೆಸ್ಟೋರೆಂಟ್ ಇರ್ತಾವೆ. ಆ ಕಂಪನಿ ಒಂದೇ ರೆಸ್ಟೋರೆಂಟಲ್ಲಿ ಒಂದೇ ಗಾಡಿ ಡೆಲಿವರಿ ಹೊಡೆಯೋದು ಆ ಥರ ಬಂದರೆ ನಡೀತಿದೆ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಮತ್ತೆ ಹೆಂಗೈದ್ರಿ? ಆರಾಮಿದ್ದೀರಲ್ಲ? ಎಲ್ಲ ಆರಾಮಪ್ಪ, ದೇವರ ಆಶೀರ್ವಾದ ಇದ್ದೇನೆ. ಸರಿ, ಈಗ ಸ್ವಲ್ಪ ಹೊಟ್ಟೆ ಹಸುವಾಗೈತಿ. ಅಲ್ಲಿ ಹೋಗಿ ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಮಸ್ಸೆಕಲ್ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಇಲ್ಲಿ ಭಾಷೆ ಒಳಗೆ ಹೇಳ್ತಾರೆ, ಮಸ್ಸೆಕಲ್ ಅಂತಂದು ಹೇಳ್ತಾರೆ. ಬರ್ರಿ ಹೋಗಿ ತೊಗೊಂಬರು ನೀವಾಗ. ಇವಾಗ ಬನ್ನಿ ಸ್ನೇಹಿತರೆ, ಹೋಗಿ ಸ್ಯಾಂಡ್ವಿಚ್ ತೊಗೊಂಡು. ಸಿಕ್ಕಾಬಿಟ್ಟೈತಿ, 5 ನಿಮಿಷ ನಿಂದ್ರಂಗಿಲ್ಲ. 5-10 ನಿಮಿಷ ಹೊರಗೆ ನಿಂದ್ರಕ್ಕಾಗಲ್ಲ. شوفي لا يا عم لا لازم صوت. ನೋಡಿ ಸ್ನೇಹಿತರೆ, ಇವಾಗ ತೊಗೊಂಬಂದಿವ ಸ್ಯಾಂಡ್ವಿಚ್. ಬ್ರದರ್ ಹೆಂಗೈತೆ ಅಂತ ಹೇಳ್ಬೇಕು ನಮ್ಗೆ. ಸ್ಯಾಂಡ್ವಿಚ್ ಅಂದ್ರೆ ಯಾವ ಥರ ಇರ್ತೈತಿ? ಸ್ಯಾಂಡ್ವಿಚಲ್ಲಿ ನೋಡ್ರಿ ಅಪ್ಪ, ಸ್ವಲ್ಪ ಸಲಾಡ್ ಇರ್ತವೆ, ಮತ್ತು ಪೊಟ್ಯಾಟೊ ಫ್ರೈ, ಮತ್ತು ಏನಾದರೂ ಇರ್ತವೆ ಅದ್ರಲ್ಲಿ. ಪೊಟ್ಯಾಟೊ ಫ್ರೈ ಸಾಸ್ ಇರ್ತವೆ, ಚಿಲ್ಲಿ ಸಾಸ್ ಅದೆಲ್ಲ ಇರ್ತವೆ, ಮತ್ತು ಬ್ರೆಡ್ ಇರ್ತವೆ. ನೋಡ್ರಿ ಈ ಥರ ಬ್ರೆಡ್ ಇರ್ತವೆ. ಬ್ರೆಡ್ ಬರ್ರಿ, ಇದು ನಮ್ಮ ನಾಷ್ಟ. ಇವತ್ತು ಏನು ಮಾಡೋದು? ನಾಷ್ಟ ಊಟ ಎಲ್ಲ ತಿಂಡಿ ನಮ್ದು ಇದೆ. ಡ್ರೈವರ್ ಲೈಫ್ ಆದರೆ ಹೀಗೆ
ಟೈಮ್ ಸಿಗಿಲ್ಲ ನೋಡ್ರಿ, ನನ್ನ ಸೇವಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗಿಲ್ಲ, ದುಡ್ಡು ಕಟ್ ಮಾಡ್ಲಿಕ್ಕೆ ಟೈಮ್ ಸಿಗಿಲ್ಲ. ಏನು ಮಾಡೋದು? ಕೆಲಸ ಮಾಡ್ಬೇಕು ನೋಡ್ರಿ. ಇವಾಗ ಹೆಂಗೈತೆ ನೋಡೋಣ. ಇಲ್ಲಿ ಲೈಫ್ ಒಳಗಂತೂ ಇದೆ ಎಲ್ಲಕ್ಕಿಂತ ಕಡಿಮೆ ದುಡ್ಡು ಒಳಗೆ ಸಿಗೋದಂದ್ರೆ ಇದೆ ಮತ್ಸ್ಯಕಲ್ ಅಂತಾರೆ ಇಲ್ಲಿ. ಅಡ್ಡಿಲ್ಲ, ಒಂದು 2 ತಿಂದ್ಬಿಟ್ರೆ 2-3 ತಿಂದ್ರೆ ಸ್ವಲ್ಪ ಹೊಟ್ಟೆ ತುಂಬತೈತೆ ನಮ್ಗೆ. ಮತ್ತು ಇವ್ರು ಸ್ವಲ್ಪ ಊಟ ಮಾಡೋರಿಗೆ ಅಂತಂದ್ರೆ ಒಂದು ತಿಂದ್ರೆ ಮುಗಿತವ್ರ ಕತೆ. ತೊಂದರೆ ಇಲ್ಲ. 100 ಪಿಲ್ಸ್ ಇದಕ್ಕೆ 100 ಪಿಲ್ಸ್ ಅಂದ್ರೆ 27 ರೂಪಾಯಿ. 27 ರೂಪಾಯಿಗೆ ಒಂದು ಕೊಡ್ತಾರೆ ಇದು. ನಮ್ಮ ಇಂಡಿಯಾ ರೇಟಿಂಗ್ ಬಂದುಬಿಟ್ಟು 27 ರೂಪಾಯಿ. ಇಲ್ಲಿ ಬಂದುಬಿಟ್ಟು 100 ಪಿಲ್ಸ್ 100 ಪಿಲ್ಸ್. ಬರ್ರಿ ಇವಾಗ ತಿನ್ಕೊಂಡು ಹೋಗೋಣ. ಮತ್ತು ಅಲ್ಲಿ ಹೋಗಿ ಗಾಡಿ ಏನೇನು ಎಲ್ಲ ರೆಡಿ ಮಾಡ್ಯಾರಂತವ್ರು. ಹೋಗೋದು ತೊಗೊಂಬರೋದು ಅಷ್ಟೇ ಕೆಲಸ. ಬರ್ರಿ ಹೋಗೋಣ. ಮತ್ತು ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಟೈಮು? 2:15 ಆಯ್ತು. ಮತ್ತು ಇವಾಗ ಹೋಗಿ ಗಾಡಿ ತೊಗೊಂಬಂದ್ಬಿಟ್ಟು ಇಲ್ಲೇ ಬೈಕ್ ರೂಮ್ ಹತ್ರ ಹಚ್ಕೊಂಡು ಮಲ್ಕೊಂಡು ಆಮೇಲೆ ಮತ್ತೆ ನಂದು 6:15ಕ್ಕೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಮೊದಲು ಹೋಗಿ ಗಾಡಿ ತೊಗೊಂಬಂದ್ಬಿಡೋನು. ಇವಾಗ ಸಂಜೆ ಟೈಮ್ ಒಳಗೆ ನಿದ್ದೆ ಭಾಳ ಕಾಡ್ತಾ ಇರ್ತಾವೆ, ಅದ್ರ ಸಂಬಂಧ ಇವಾಗ ಗಾಡಿ ತೊಗೊಂಬಂದ್ಬಿಟ್ರೆ ಆಯ್ತು ಅಂತಂದು ಹೋಗ್ತಾ ಇರೋದು. ಅಲ್ಲಿ ಹೋಗೊಂಬರ್ರಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ ಏನು ಮಾಡ್ಯಾರ ಏನಿಲ್ಲ. ಶಿರಾ ನೋಡಿ ಸ್ನೇಹಿತರೆ, ಇವೆಲ್ಲ ಗಾಡಿಗಳೆಲ್ಲ ಕೆಲ್ಸಕ್ಕೆ ಬಂದಿರೋದು. ನಮ್ಮ ಗಾಡಿಯಲ್ಲಿ ಐತಿ. ಇಲ್ಲೇ ಹಚ್ಚಾರ ನೋಡ್ರಿ, ಅಲ್ಲೇ ಅದೇ ನಮ್ಮ ಗಾಡಿ, ಅಲ್ಲೇ ಹೊಡಿ ಪಾಪ ಇವರು. ಇದೆ ನಮ್ಮ ಗಾಡಿ, ಎಲ್ಲ ರೆಡಿ ಮಾಡಿರ್ತಾರೆ ನೋಡಿ ಸ್ನೇಹಿತರೆ. ಇವಾಗ ಇಲ್ಲೇ ಡ್ಯಾಮೇಜ್ ಆಗಿದ್ದು ನಮ್ಮ ಗಾಡಿ. ನಮ್ಮ ಮಾಡ್ಯಾರ ಸ್ವಲ್ಪ ರೆಡಿ ಎಲ್ಲ ಆಗೈತಿ ಸ್ನೇಹಿತರೆ. ಇವಾಗ ತೊಗೊಂಡು ಹೋಗ್ತಾ ಇರೋದು ಇವಾಗ ಗಾಡಿ. ಇದೆಲ್ಲ ಅವರೇ ಮಾತಾಡಿರ್ತಾರೆ, ಅವ್ರಿಗೆ ಸಂಬಂಧ. ಅಮೌಂಟಿಂದೆಲ್ಲ ನಮಗೇನು ಸಂಬಂಧ ಇಲ್ಲ. ಇಲ್ಲೇ ಸ್ವಲ್ಪ ಇದಾಗಿತ್ತಪ್ಪ, ಇಲ್ಲಿ ಹೊಸ ಗಾಡಿ ಥರ ಮತ್ತಾಗಲ್ಲ. ಇಲ್ಲಿ ತೊಂದರೆ ಇಲ್ಲ. ಆಮೇಲೆ ಇದೊಂದು ಫಿಟ್ ಮಾಡ್ಯಾರ ಅವರು. ನಂದು ಇದೊಂದು ಕಟ್ಟಾಗಿತ್ತು. ಓಕೆ ಸ್ನೇಹಿತರೆ, ಗಾಡಿ ರೆಡಿ ಆಯ್ತು. ಇವಾಗ ಚಾವಿ ತೊಗೊಂಡು ಹೋಗ್ತಾ ಇರೋದ. ಹೋಗ್ಕೊಂಡು ರೂಮಿಗೆ ಹೋಗ್ಕೊಂಡು ಮಲ್ಕೋಬೇಕು ಇವಾಗ. ನೋಡಿರಿ ಇಲ್ಲೆಲ್ಲ ಗಾಡಿ ಎಲ್ಲ ರಿಪೇರಿ ಮಾಡತ್ತಾರ ನೋಡಿ ಸ್ನೇಹಿತರೆ. ಎಲ್ಲ ವರ್ಕಿಗೆ ಬಂದಾವ. ಈ ಟೈಮ್ ಒಳಗೆ ಯಾರು ಕೆಲಸ ಮಾಡಲ್ಲ. ಇಲ್ಲಿ ಬಿಸಿಲು ಸಿಕ್ಕಾಬಿಟ್ಟಿರ್ತೈತಲ್ಲ. ಬೆಳಗ್ಗೆ ಮಾಡ್ತಾರೆ, ಆಮೇಲೆ ಸಂಜೆ ಮಾಡ್ತಾರೆ, ಬಿಟ್ಟರೆ ಯಾರು ಕೆಲಸ ಮಾಡಲ್ಲ. ಓಕೆ ಸ್ನೇಹಿತರೆ, ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇರೋದು. ಸ್ನೇಹಿತರೆ ಇವಾಗೆಲ್ಲ ಆಯ್ತು. ಅದು ಒಂದು ಗಾಡಿ ತೊಗೊಂಡೆ. ಬಟ್ ಎಕ್ಸ್ಟ್ರಾ ಒಂದು ಕೆಲಸ ಮಾಡಿಸಿದ್ದೆ ನಾನು. ಅದು ಮುಂದುಗಡೆ ಒಂದು ಸ್ವಲ್ಪ ಕೆಲಸ ನಂದಿತ್ತದ, ಅದು ಮಾಡಿಸಿದ್ದೆ. ಅದು 2 KD 2.5 KD ತೊಗೊಂಡವ. ಪರವಾಗಿಲ್ಲ. ಅದ್ರ ನಮ್ಮ ಗಾಡಿ ಅದು ಸರಿ ಆಯ್ತಲ್ಲ. ನಮ್ಗೆ ಟೈಮ್ ಇರಲ್ಲ ಮೊದಲು. ಅದು ರೆಸಿಪ್ಟ್ ಎಲ್ಲ ಪ್ರತಿಯೊಂದಕ್ಕೂ ರೆಸಿಪ್ಟ್ ಕೊಡ್ತಾರೆ ಇಲ್ಲಿ. ರೆಸಿಪ್ಟ್ ತೊಗೊಂಡೆ. ಮೊದಲು ಇರಲಿ, ಕಂಪ್ನಿಯವ್ರು ಕೇಳಿದ್ರೆ ಹೇಳಾಗಬೇಕು ಏನು ಕೆಲಸ ಮಾಡಿಸಿಪ್ಪ ಗಾಡಿದಂದ್ರೆ. ಆಯ್ತು, ಇವಾಗ ಕೆಲಸ ಎಲ್ಲ ಓಕೆ ಆಯ್ತು. ಇವಾಗ ಹೋಗಿ ಮಲ್ಕೊಂಡು ಮತ್ತು ಸಂಜೆ 6:15ಕ್ಕೆ ಡ್ಯೂಟಿ ಐತಿ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಗಾಡಿ ಹುಷಾರಾಗಿ ನಾವು ಎಷ್ಟು ಹುಷಾರು ಓಡಿಸಿದ್ರು ಗಾಡಿ ಹಿಂದಿನವ್ರು ಸರಿ ಬರೋಲ್ಲ. ಏನು ಮಾಡೋದು? ಬಟ್ ಅಂಥ ದೊಡ್ಡ ಆಕ್ಸಿಡೆಂಟ್ ಎಲ್ಲ ಆಗಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಥರ ರೋಡೆಲ್ಲ ಇದಿರಲ್ಲ. ಬಂದರೆ ಹಿಂದಿಂದ ಬಂದು ಹೊಡಿತಾರೆ, ಬಿಟ್ರೆ ಮತ್ತು ಹಿಂದಿಂದನೇ ಬಂದು ಹೊಡೋದು ಜಾಸ್ತಿ. ಯಾಕಂದ್ರೆ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಿರ್ತಾರೆ ಇಲ್ಲಿ. ಒಂದು ಕೈ ಮೊಬೈಲೇ, ಒಂದು ಕೈ ಆಗಿರ್ತದೆ ಸ್ಟೇರಿಂಗ್. ಅದಕ್ಕಾಗಿ ನಿನ್ನೆ ಟ್ರಾಫಿಕ್ ಸಿಕ್ಕಾಬಿಟ್ಟಿತ್ತು. ಆ ಟ್ರಾಫಿಕ್ ಇದ್ದಿರೋ ಸಂಬಂಧ ಬಂದು ಹೊಡೆದವ. ಪರವಾಗಿಲ್ಲ, ಅವರೆಲ್ಲ ಮಾತಾಡಿದ್ರದ್ದು ರೊಕ್ಕದ್ದೆಲ್ಲ ಅವ್ರಿಗೆ ಸಂಬಂಧ, ನಮಗೇನು ಸಂಬಂಧ ಇಲ್ಲ. ನಾ ಅಂದ್ರೆ ಒಂದು ಸಣ್ಣ ಒಂದು ಕೆಲಸ ಮಾಡಿಸ್ದೆ ನಮ್ಮ ಗಾಡಿದ್ದು. ನಂಗೆ ಅದು ಏನಂತ ಹೇಳಕ್ಕೆ ಬರತ್ತಿಲ್ಲ. ಟೈರ್ ಕಡೆ ಮೇಲ್ಗಡೆ ಇರ್ತದೆ ಅದು ಕವರ್ ರೌಂಡ್ ಥರ. ಅದು ಕಿತ್ತಿತ್ತದ ಒಂದು ಸರ್ತಿ. ಇದಕ್ಕೆ ಎದ್ಕೋ ಕಲ್ಲಿಗೇನೋ ಬಡ್ದು ಅದು ಹಾಕಿಸ್ದೆ. ಟೈಮ್ ಸಿಕ್ಕಿಲ್ಲಾಗಿತ್ತು ಹಾಕ್ಸ್ಬೇಕಂದ್ರೆ. ಇವತ್ತು ಆಯ್ತು, ಎಲ್ಲ ಆಯ್ತು, ಕ್ಲಿಯರ್ ಆಯ್ತು, ತೊಂದರೆ ಇಲ್ಲ. ಬರೀ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೇನೆ. ನೋಡಿದಿಲ್ಲ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆದಷ್ಟು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತು ನಿಮ್ಗೆ ಹೆಚ್ಚಿನ ವಿಡಿಯೋಗಳು ನಾನು ಹಾಕ್ತಾ ಇರ್ತೀನಿ. ಬಟ್ ನಿಮಗೆ ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತೇನೆ. ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿರಿ, ನಾನು ಅದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್. ಇವಾಗ ಹೋಗಿ ಮಲ್ಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ಡ್ಯೂಟಿಗೆ ಹೋಗ್ಬೇಕಲ್ಲ.